ಸ್ವಲ್ಪ ಚೆನ್ನಾಗಿರೋರಿಗೆ ಸುಮಾರು ಜನ ಫ್ಯಾನ್ಸ್ ಇರ್ತಾರಂತೆ. ನೀವು ತುಂಬ ಸ್ಫುರದ್ರೂಪಿಯಾಗಿರ್ತೀರಾ. ಸೊ ನಿಮಗೆ ಫೀಮೇಲ್ ಫ್ಯಾನ್ಸ್ ಡೆಫಿನೆಟ್ಲಿ ಇದ್ದೇ ಇರ್ತಾರೆ. ಇದಾರೆ. ಯಾವ್ದ್ಯಾವ್ದು ರೀತಿ ಅಪ್ರೋಚಿಂಗ್ ನೀವು ಎಕ್ಸ್‌ಪೀರಿಯನ್ಸ್ ಮಾಡಿದ್ದೀರಾ ಸರ್ ಲೈಫಲ್ಲಿ? ಯಾವಾಗಲೂ ಹಿಂಗೆ ಮುಖ ಗಂಟಾಕೋಣ ಒಂಥರ. ಇವಾಗಲೂ ನನ್ನ ವೈಫ್ ಅನಿಸ್ತತಿ ಬೈತಾಳೆ ನನಗೆ, ಯಾವಾಗಲೂ ಹಂಗೆ ಇರ್ತೀರಿ. ದರ್ಶನ್ ಸರ್ ಜೊತೆನೂ ಆಕ್ಟ್ ಮಾಡಿದ್ದೀರಾ ನೀವು. ಗೊತ್ತಿಲ್ಲ ಸದ್ಯದ ಈ ಪರಿಸ್ಥಿತಿ ಮೋಸ್ಟ್ಲಿ ನಿಮ್ಗೆ ಗೊತ್ತಿರುತ್ತೆ. ಅದ್ರ ಬಗ್ಗೆ ಏನಾದ್ರು ರಿಯಾಕ್ಟ್ ಮಾಡಕ್ಕೆ? ಬಟ್ ಎಲ್ಲೋ ಒಂದು ಆಗ್ಬಾರ್ದಿತ್ತು ಅನ್ಸುತ್ತೆ ನೋಡು. ಅಫ್ಕೋರ್ಸ್ ನಮ್ ಯಾವುದೇ ಕೆಟ್ಟದಾದ್ರೂ ಆಗ್ಬಾರ್ದು. ಆಗ್ಬಾರ್ದಿತ್ತು. ಯಾವಾಗಲೂ ಒಂದು ಮಾತಾಡೋಣ, ಅಣ್ಣ ನಮ್ಮ ಮನೆ ಮುಂದೆ ಯಾರಾದರೂ ಬಂದು ಧರಣಿ ಕೂತಿದಾರಾ, ನೀ ಸಿನಿಮಾ ಮಾಡಿದ್ರೆ ಸತ್ತೋಗ್ತೀನಿ ಅಂತ, ಯಾಕೆ ಮಾಡಬೇಕು? ಜಸ್ಟ್ ಮಾತ್ ಮಾತಲ್ಲಿ ಸೊ ಇಟ್ ವಾಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಜರ್ನಿ ವಿತ್ ಸುದೀಪ್. ಇಸ್ ಅ ಗ್ರೇಟ್ ಡೈರೆಕ್ಟರ್. ಎಷ್ಟು ಎಷ್ಟು ಅದ್ಭುತವಾದ ನಟನ, ಅಷ್ಟೇ ಅದ್ಭುತವಾದ ನಿರ್ದೇಶಕ. ಈ ಥರ ಸಿನಿಮಾ ಮತ್ತು ಸೀರಿಯಲ್ಲು 2 ಮಾಡಿದಾಗ ಸಾಮಾನ್ಯವಾಗಿ ಸ್ವಲ್ಪ ಚೆನ್ನಾಗಿರೋರಿಗೆ ಸುಮಾರು ಜನ ಫ್ಯಾನ್ಸ್ ಇರ್ತಾರಂತೆ. ನೀವು ತುಂಬ ಸ್ಫುರದ್ರೂಪಿಯಾಗಿರ್ತೀರಾ. ಸೊ ನಿಮಗೆ ಫೀಮೇಲ್ ಫ್ಯಾನ್ಸ್ ಡೆಫಿನೆಟ್ಲಿ ಇದ್ದೇ ಇರ್ತಾರೆ. ಇದಾರೆ. ಯಾವ್ದ್ಯಾವ್ದು ರೀತಿ ಅಪ್ರೋಚಿಂಗ್ ನೀವು ಎಕ್ಸ್‌ಪೀರಿಯನ್ಸ್ ಮಾಡಿದ್ದೀರಾ ಸರ್ ಲೈಫಲ್ಲಿ ಫ್ರಮ್ ದ ಡೇ ಒನ್ ಇಂದ ಇಲ್ಲಿ ತನಕ? ಅಯ್ಯೋ, ಡೇ ಒನ್ನಿಂದ ನಾನು ಯಾರು ಮಾತಾಡಿಸ್ತಿರಲಿಲ್ಲ. ಅಂದರೆ ಮಾಯಾಮೃಗ, ಸಾಧ್ಯನೇ ಇಲ್ಲ. ಹೌದಾ? ಅಂದ್ರೆ ಹಾ ಹಾ ಗುಪ್ತಗಾಮಿನಿ. ಗುಪ್ತಗಾಮಿನಿನಲ್ಲಿ ಇಲ್ಲ, ನಾನು ತುಂಬಾ ಜನ ಮಾತಾಡಿಸ್ತಿರ್ಲಿಲ್ಲ. ಕಾರಣ ಗುಪ್ತಗಾಮಿನಿ ರಾಜೇಶ್ ಅನ್ನೋ ಪಾತ್ರನೇ ಅನ್ಸುತ್ತೆ. ಅದರಲ್ಲಿ ತೇಜಸ್ವಿ. ತೇಜಸ್ವಿ. ಓಕೆ. ಆ, ಅಂದ್ರೆ ನಾನು ತುಂಬಾ ಹಿಂಗಿರ್ತಾ ಇದ್ದೆ. ಅಂದ್ರೆ ಯಾವಾಗಲೂ ಹಿಂಗೆ ಮುಖ ಗಂಟಾಕೋಣ ಒಂಥರ. ಇವಾಗಲೂ ನನ್ನ ವೈಫ್ ಅನಿಸ್ತತಿ ಬೈತಾಳೆ ನನಗೆ, ಯಾವಾಗಲೂ ಹಂಗೆ ಇರ್ತೀರಿ ಅಂತ. ಆ್ಯಂಡ್ ತುಂಬ ಹೆಡ್ ವೈಟ್ ಅಂತ ನೋಡೋರ್ಗೆ ಅನಿಸಿ ನಾನು Okay. ಯಾವತ್ತೂ ಯಾರು ಅಪ್ರೋಚೇ ಮಾಡ್ತಿರ್ಲಿಲ್ಲ. ಓಕೆ. ನೋಬಡಿ. ಫ್ಯಾನ್ಸ್. ಫ್ಯಾನ್ಸ್ ಬಂದು ಮಾತಾಡ್ಸೋರು. ಹಾ. ಫ್ಯಾನ್ಸ್ ಬಂದು ಮಾತಾಡ್ಸೋರು. ಓಕೆ. ಬಟ್ ಅದಕ್ಕೆ ಮುಂಚೆ ನಾನು ಬೇರೆ ಒಂದು ವಾಹಿನಿಲಿ ಕೆಲಸ ಮಾಡ್ತಾ ಇರುವಾಗ ಬ್ಲಡ್ಡಲ್ಲೆಲ್ಲ ಬರ್ದಿದ್ದಾರೆ ಲೆಟರ್ಸ್ನ. ಆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸಸ್ ಆಗಿದೆ. ಬಟ್ ಈ ಸೀರಿಯಲ್ ಮಾಡಿದ್ಮೇಲೆ ತುಂಬ ಜನ ಇಷ್ಟ, ಅಂದರೆ ಯಾರೋ ಕೆಲಸ ಮಾಡ್ತಾ ಇರೋರಿಲ್ಲ ಅಥವಾ ನಮ್ಗೆ ಗೊತ್ತಿರೋರೇ ಯಾರೋ ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಿರೋದು, ಇವೆಲ್ಲ ಸುದ್ದಿಗಳು ಬಂದು ಕಿವಿಗೆ ಬೀಳೋದು. ಬೀಳೋದು. ಬಟ್ ಯಾರು ಬಂದು ಡೈರೆಕ್ಟಾಗಿ ಏನು ಅಪ್ರೋಚ್ ಮಾಡ್ತಾರಲ್ಲ. ಬಟ್ ನೋಡಿದವ್ರು ಖಂಡಿತ ಆ ಥರದ್ದೆಲ್ಲ ಏನು ಅತಿರೇಕ ಅನ್ಸೋದೆಲ್ಲ ಥರದ್ದೆಲ್ಲ ಏನೂ ನಡೆದಿಲ್ಲ. ಬಂದು ಭಾಳ ಡೀಸೆಂಟಾಗಿಯೇ ಸರ್, ಇಷ್ಟ ಚೆನ್ನಾಗಿ ಮಾಡ್ತೀರಿ, ಈ ಥರದ್ದು ಅಷ್ಟೇ, ಭಾಳ ಸಿಂಪಲ್. ತುಂಬ ಲಕ್ಕಿ ಅನ್ಸುತ್ತೆ ಸರ್ ನೀವು. ಯಾಕೆ ಬ್ಲಡ್ಡಲ್ಲಿ ಲೆಟ್ರ್ ಬರ್ಕೊಟ್ಟಿದ್ದಾರೆ ಅಂದ್ರೆ ಅದು ಒಂದು ಹುಡುಗಿಯರು ನಿಮಗೆ. ನಾರ್ಮಲ್ ಆಗಿ ಹುಡುಗರು ಯಾವಾಗಲೂ ಕೈ ಕುಯ್ಕೊಂಡು. ನಾನು ಉದಯ ಟಿವಿಲಿ ಕೆಲಸ ಮಾಡಿ ಆ್ಯಂಕರಿಂಗ್ ಮಾಡ್ತಾ ಇದ್ದೆ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ಸೊ ಅದೇ ರೀತಿ ತಕ್ಕ ಹಾಗೆ ಜಸ್ಟ್ ಮಾತಲ್ಲಿ ರಮ್ಯಾ ಅಂತ ಅಂದರೆ ಐ ಮೀನ್ ಇವಾಗಲೂ ಅಷ್ಟೇ ದೊಡ್ಡ ಫ್ಯಾನ್ಸ್ ಹೌದು, ಫಾಲೋಯಿಂಗ್ ಇದೆ ಹೌದು. ಅವರಿಗೆ. ಆ್ಯಂಡ್ ಅವಾಗ ವೆರಿ ಕ್ರೇಜಿ ಆಗಿತ್ತು ಆ ಒಂದು ಫ್ಯಾನ್ ಫಾಲೋಯಿಂಗ್ ಅವ್ರನ್ನ ನೋಡಿಕೊಂಡು. ಆ್ಯಂಡ್ ಯು ಹ್ಯಾವ್ ಆ್ಯಕ್ಟೆಡ್ ವಿತ್ ಹರ್, ಅದರಲ್ಲಿ ಪೇರ್ ಆಗಿ ಹೌದು, ಮಾಡಿದ್ರೆ. ಹೌದು. ಹೌ ವಾಸ್ ದಟ್ ಸಿಚುವೇಶನ್ಸ್ ಆ ಟೈಮಲ್ಲಿ ಮಾಡಿದಾಗ? ಅಂದರೆ Along with ಸುದೀಪ್ ಅವರು. ರಮ್ಯಾ ಜೊತೆ ಶೂಟ್ ಮಾಡಿದ್ದು ಪ್ರಾಯಶಃ ಓನ್ಲಿ ಒನ್ ಡೇ. ಓಕೆ. ಅದರ್ವೈಸ್ ಜಾಸ್ತಿ Husband shoot character. ಮಾಡ್ಲಿಲ್ಲ. ಅದು ಬರೋದೇ ಎಂಡಲ್ಲಿ, ಫ್ಯಾಗ್ ಎಂಡ್ ಅದು ಫಿಲ್ಮಲ್ಲಿ ಬರೋದು, ಕ್ಲೈಮ್ಯಾಕ್ಸಲ್ಲಿ. ಅದರ್ವೈಸ್ ಹ್ಯಾಡ್ ಅ ಫ್ಯಾಂಟಾಸ್ಟಿಕ್ ಟೈಮ್ ವಿತ್ ಸುದೀಪ್ Okay. ಫಾರ್ ದ ಹೋಲ್ ಫಿಲ್ಮ್. ಅವಾಗ ನಂದೊಂದು ಸೀರಿಯಲ್ ನಡೀತಾ ಇತ್ತು, ಅದು ಪ್ರೀತಿ ಇರೋದ ಮೇಲೆ ನಡೀತಾ ಇತ್ತು. ಸೊ ಹಿ ಕಾಲ್ಡ್ ಮೀ. ಅದಕ್ಕೆ ಮುಂಚೆ ಒಂದೆರಡು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೆ, ಹಾಗಾಗಿ ಪರಿಚಯ ಕೂಡ ಇತ್ತು. ಸೊ ಹಿ ಕಾಲ್ಡ್ ಮೀ. ಮನೆಗೆ ಹೋದೆ, ಕತೆ ಹೇಳಿದ್ರು, ಚೆನ್ನಾಗಿತ್ತು, ಸೆಡ್ ಮಾಡ್ತೀನಿ ಅಂತ. ಒಂದಷ್ಟು ಡೌಟ್ಸ್ ಇತ್ತು, ಚೆನ್ನಾಗಿದೆ ಡೌಟ್ಸ್ ಇದನ್ನು ಬರ್ಕೋತೀನಿ ಅಂತ ಹೇಳಿ, ಈ ಥರದ್ದು ವಿ ಹ್ಯಾಡ್ ಎ ವೆರಿ, ಓಕೆ. ಸ್ಟಿಲ್ ವಿ ಹ್ಯಾವ್ ದಟ್ ಬಾಂಡಿಂಗ್. ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ಹಿಂಗಾಗಿ ಏನೋ ಫ್ರೆಂಡ್ಶಿಪ್ಪಲ್ಲಿ ಶುರುವಾಗಿ ಫ್ರೆಂಡ್ಶಿಪ್ಪಲ್ಲಿ ಮುಗಿದೋಯ್ತು ಸಿನಿಮಾ. ಓಕೆ. ಸೊ ಇಟ್ ವಾಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಜರ್ನಿ ವಿತ್ ಸುದೀಪ್. ಇಸ್ ಅ ಗ್ರೇಟ್ ಡೈರೆಕ್ಟರ್. ಎಷ್ಟು ಎಷ್ಟು ಅದ್ಭುತವಾದ ನಟನ, ಅಷ್ಟೇ ಅದ್ಭುತವಾದ ನಿರ್ದೇಶಕ. ನನಗನ್ಸೋ ಪ್ರಕಾರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ಲೀಸ್ ಟು ಡೈರೆಕ್ಟ್ ಎ ಫಿಲ್ಮ್ ಅಂತ. ತುಂಬ ಬ್ರೈನಿ ಫಿಲ್ಮ್ ಅಂತ ಹೇಳ್ತೀನಿ. ಓಕೆ. ಕ್ರಿಯೇಟಿವಿಟಿ. ಸೂಪರ್ ಬೇಸ್, ಕಟಿಂಗ್ ಪಾಯಿಂಟ್ಸ್ ಎಲ್ಲವೂ ಗೊತ್ತು ನನ್ನ ಪ್ರಕಾರ. ಇನ್ನೊಬ್ಬರಿಂದ ಆ್ಯಕ್ಟಿಂಗ್ ತೆಗ್ಸೋದು ಹೆಂಗೆ ಅಂತ ಗೊತ್ತು, ಅಂದರೆ ಎಲ್ಲರನ್ನೂ ಚೆನ್ನಾಗಿ ಇಟ್ಕೊಳ್ಳೋದು ಹೆಂಗೆ ಅಂತ ಗೊತ್ತು. ಈಸ್ ಅ ಗ್ರೇಟ್ ಡೈರೆಕ್ಟರ್. ಹಿ ಕ್ಯಾನ್ ಬಿ ಎ ಗ್ರೇಟ್ ಡೈರೆಕ್ಟರ್. ಆ್ಯಂಡ್ ಇಷ್ಟೆಲ್ಲ ಅನುಭವ ಇದ್ದಾಗ ಇಂಥವ್ರ ಜೊತೆ ಎಲ್ಲ ಕೆಲಸ ಮಾಡಿ ಬಂದು ಎಲ್ಲ ಮಾಡಿದಾಗ ಎಲ್ಲೋ ಒಂದು ಕಡೆ ಒಂದು ಒಳಗಡೆ ಒಂದು ಕೊರತೆ ಇರುತ್ತೆ. ನಾನು ಒಂದು ಇಂಥದ್ದೊಂದು ಕಥೆನ, ಇಂಥ ಒಂದು ಫ್ಯಾಂಟಸಿ ವರ್ಲ್ಡ್ನ ತೆರೆ ಮೇಲೆ ಕ್ರಿಯೇಟ್ ಮಾಡಲೇಬೇಕು ಅಂತ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಖಂಡಿತ ಇದೆ, ಇವತ್ತಿಗೂ ಇದೆ. ಬಟ್ ಅಂದರೆ ಈಗ ಸೂರಿ ಜೊತೆ ಎಲ್ಲ ಡಿಸ್ಕಸ್ ಮಾಡುವಾಗ ಯಾವಾಗಲೂ ಒಂದು ಅನ್ಸೋದು, ಅಂದರೆ ನನಗೆ ಸೂರಿ ಯಾವಾಗ ತುಂಬ 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 ಯಾಕೆ ಇನ್ಸ್ಪೈರ್ ಮಾಡ್ತಾನೆ, ಅಥವಾ ಯಾಕೆ ಅವನ ಪ್ರಭಾವ ನನ್ನ ಮೇಲೆ ಬೀರುತ್ತೆ ಅಂದರೆ, ನಾನು ಯಾರನ್ನೂ ಏನೋ ಅಫೆಂಡ್ ಮಾಡ್ತಿಲ್ಲ ಅಥವಾ ಯಾರ ಬಗ್ಗೆನೂ ದೂರ ಹೇಳ್ತಿಲ್ಲ. ಬಟ್ ನಮ್ಮಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಇದೆ. ನಾನು ನೋಡಿದ್ದೀನಿ ಅಥವಾ ಸುಮಾರು ಜನ ಅದ್ರ ಬಗ್ಗೆ ಮಾತಾಡೋದನ್ನು ಕೇಳಿದ್ದೀನಿ ಕೂಡ. ಒಂದು ಸಿನಿಮಾ ಹಿಟ್ ಆದ ಕೂಡಲೇ ಒಬ್ಬ ಡೈರೆಕ್ಟ್ರಿಗೆ
ತುಂಬ ಜನ ಅಪ್ರೋಚ್ ಮಾಡ್ತಾರೆ, ಹೌದು. ಸರ್ ನಮ್ಗೊಂದು ಸಿನಿಮಾ ಹೌದು. ಮಾಡ್ಕೊಂಡು ನಾವು ತುಂಬ ಜನ ಅಡ್ವಾನ್ಸ್ಗಳನ್ನ ತೊಗೊಂಡು ಆ ನೆಕ್ಸ್ಟ್ ಸಿನಿಮಾ ಹಿಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಇನ್ನೂ ಬರ್ಕೊಂಡು ಇರಲ್ಲ ಅಂದರೆ ಏನು ಅಂತ ಅಷ್ಟೊತ್ತಾಗಲೇ ಅಡ್ವಾನ್ಸ್ ಬಂದಿರುತ್ತೆ, ಒಂದು ಐಷಾರಾಮಿ ಜೀವನ ಇರುತ್ತೆ, 4 ಜನ ಹಿಂದ್ಗಡೆ ವಿಚಾರಗಳಿರ್ತಾರೆ. ಹೌದು. ಇದೆಲ್ಲ ನಾನು ನೋಡಿದ್ದೀನಿ ಮತ್ತು ಕೇಳಿದ್ದೀನಿ. ಸೂರಿ ಇದೆಲ್ಲದಕ್ಕೂ ವ್ಯತಿರಿಕ್ತ. ಹೊರತುಪಡಿಸಿ ಹೌದು ಹೌದು. ಅವನು ಬರ್ಕೊಂಡಿಲ್ಲ ಅಂದರೆ ನಾನು ಏನೂ ಬರ್ಕೊಂಡಿಲ್ಲ ಸರ್, ಬರ್ಕೊಂಡಾಗ ನಾನು ಹೇಳ್ತೀನಿ ಆಮೇಲೆ ಮಾಡೋಣ, ಇಷ್ಟು ಆನೆಸ್ಟಾಗಿ ಹೇಳೋವಂಥ ನಾನು ತುಂಬ ಪ್ರಭಾವ ಬೀರ್ತಾನೆ ಅವನು. ಅಂದರೆ ನಾವು ಕೂತ್ಕೊಂಡಾಗ ಏನಾದರೂ ಕತೆ ಮಾಡಬೇಕು, ಇವತ್ತು ಅನ್ಕೋತೀವಿ ಇಬ್ಬರು ಕೂತ್ಕೊಂಡು ಅಂದರೆ ಕೆಲಸ ಮಾಡುವಾಗ ಅಂದರೆ ಜೊತೆಗಿದ್ದಾಗ ನಾನು ಹೇಳ್ತಾ ಇರೋದು, ಏನೋ ಬರೀತಿದ್ವಿ ಮಾನ್ಯ ದಿವಸಕ್ಕೆ ಏನು ಬರೋಕ್ಕಾಗಲ್ಲ ಅನಿಸುತ್ತೆ ಅಂದರೆ ಇಬ್ಬರಿಗೂ ಅದು ಅನಿಸ್ತಾ ಇರೋದು, ನಮ್ಮನ್ನು ಕಾಡಬೇಕದು, ಗುದ್ದಬೇಕು, ಬರೀ ಇದು ಚೆನ್ನಾಗಿದೆ, ಬರೀ ಇದು ಅನ್ನಿಸ್ಬೇಕು, ಅಲ್ಲಿ ತನಕ ಅದನ್ನು ತೆರೆ ಮೇಲೆ ತರಬೇಕು. ಯಾವಾಗಲೂ ಒಂದು ಮಾತಾಡೋಣ, ಅಣ್ಣ ನಮ್ಮ ಮನೆ ಮುಂದೆ ಯಾರಾದರೂ ಬಂದು ಧರಣಿ ಕೂತಿದಾರಾ ನೀ ಸಿನಿಮಾ ಮಾಡಿದ್ರೆ ಸತ್ತೋಗ್ತೀನಿ ಅಂತ, ಯಾಕೆ ಮಾಡಬೇಕು, ಕರೆಕ್ಟ್, ಇದೊಂದು ಕೆಲಸವಾ ಇದು ಅಂದರೆ ತುಂಬ ಶ್ರದ್ಧೆ ಅದರ ಬಗ್ಗೆ, ಅಥವಾ ಮಾಡಬೇಕು ಅನ್ನೋದಕ್ಕೆ ಒಳಗಡೆಯಿಂದ ಬರಬೇಕು ಅಂತ. ಅದು ಯಾರೋ ದುಡ್ಡು ಕೊಟ್ಬಿಡ್ತಾರೆ, ನಾನೊಂದು ಕಾರ್ ತೊಗೊಂಡ್ಬಿಡ್ಬೋದು, ನಾನೊಂದು ಮನೆ ತೊಗೊಂಡ್ಬಿಡ್ಬೋದು, ಉಂಗುರ ತೊಗೋಬೋದು, ಸರ ತೊಗೋಬೋದು ಅಂತಲ್ಲ, ನನ್ಗೆ ಅನ್ನಿಸ್ಬೇಕು ಇದು ಮಾಡಬೇಕು ಅಂತ, ನನಗೆ ಅನ್ನಿಸ್ಬೇಕು ಇದು ಮಾಡಬೇಕು ಅಂತ, ಇದು ಇಲ್ಲೇ ಯಾಕೆ ಮಾಡಬೇಕು ಅಂತ, ನಂಗೆ ಆ ಕಾರಣಕ್ಕೆ ತುಂಬ ಪ್ರಭಾವ ಇರ್ತಾನೆ. ಸೊ ಹಾಗಾಗಿ ನನಗೂ ಅದು ಹಂಗೆ ಉಳ್ಕೊಂಡಿದೆ, ಅಥವಾ ಕರೆಕ್ಟು ಅಂತ ಅನಿಸುತ್ತೆ ನನಗೆ. ನಾನು ಆ ವೇವ್ಲೆಂತ್ಗೆ ಹೊಂದ್ಕೋತೀನಿ ಪ್ರಾಯಶಃ. ನನಗೂ ಆ ಥರದ್ದು ಏನೋ ಇದನ್ನ ಹೇಳಬೇಕು, ಈ ಥರದೊಂದು ಕತೆ ಯಾರೂ ಹೇಳಿಲ್ಲ, ಅಥವಾ ಈ ರೀತಿ ಹೇಳಬೇಕು ಅಂತ ಅನಿಸಿದ ದಿವಸ ನಾನು ಖಂಡಿತ ಡೈರೆಕ್ಟ್ ಮಾಡ್ತೀನಿ, ನಂಗೆ ಆಸೆ ಇದೆ ಮಾಡಬೇಕು ಅಂತ. ನಂಗೆ ಕೆಲವು ಟೈಮು ಸೂರಿ ಸರ್ ಅಲ್ಲಿ ಇಲ್ಲಿ ಮಾತು ವೇದಿಕೆಯಲ್ಲಿ ಆಡಿದಾಗ ಸಾಕಷ್ಟು ಕನ್ಫ್ಯೂಷನ್ಗೆ ಹೊರಟೋಗ್ಬಿಡ್ತೀನಿ ನಾನು. ಕೆಲವೊಂದು ಕಡೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಹೇಗೆ ಅಂತಂದರೆ ನನ್ನ ಹತ್ರ ಯಾರೋ ಪ್ರೊಡ್ಯೂಸರ್ ಬಂದರೆ ಫಸ್ಟ್ ಹೇಳ್ಬಿಡ್ತೀನಿ ರೀ, ದುಡ್ಡಿಗೆ ಗ್ಯಾರಂಟಿ ಇಲ್ಲ, ಹಾಕಿಲ್ಲ ದುಡ್ಡಿಗೆ ಗ್ಯಾರಂಟಿ ಇಲ್ಲ, ಸಿನಿಮಾ ನಂಬ್ಕೊಂಬರ್ಬೇಡ್ರಿ. ಹಂಗೆ ನಾನು ಎಷ್ಟು ಸಕ್ಸಸ್ ಕೊಟ್ಟಿದ್ದೀರಾ ಸರ್, ಎಷ್ಟು ಜನ ಕಲಾವಿದರು ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತಿದ್ದಾರೆ, ಬೆಳೆದಿದ್ದಾರೆ, ಎಲ್ಲ ಸಿಕ್ಕಿದೆ, ಬಟ್ ಸ್ಟಿಲ್ ನೀವು ಮಾತ್ರ ಏನಕ್ಕೆ ಹೀಗೆ ಹೇಳ್ತಾ ಇದ್ದೀರಾ ಅಂದರೆ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಆಸ್ ಅ ಡೈರೆಕ್ಟರ್ ಅನ್ನೋದು ನನಗೆ ಭಾಳ ಡೆಫಿನೆಟ್ಲಿ 100%. ನಾನು ಹೇಳ್ತಲ್ವ, ಅದು ಅವನಿಗೆ ಅದು ಕನ್ವಿನ್ಸ್ ಆಗೋ ತನಕ ಅವನು ಒಂದು ಅಕ್ಷರನೂ ಬರೆಯಲ್ಲ, ವೆರಿ ಸಿಂಪಲ್, ಯಾರಿಗೂ ಕೆಟ್ಟ ಆಸೆಗಳನ್ನು ಹುಟ್ಟಿಸಲ್ಲ. ನೀನೇ ಕಣ ನಿನ್ನ ನೆಕ್ಸ್ಟ್ ಸಿನಿಮಾ ಇರೋ ರೆಡಿಯಾಗು, ಇವೆಲ್ಲ ಯಾವತ್ತೂ ಯಾರಿಗೂ ಮಾಡಲ್ಲ. ಇಷ್ಟ ಹಾಕಿದ್ರೆ ಇಷ್ಟು ಬರುತ್ತೆ, ಅದು ಇದು ಏನೂ ಇಲ್ಲ. ನಂದು ಇನ್ನೊಂದು ಕತೆ ಅಂದ್ಕೊಂಡಿದ್ದೀನಿ ಸರ್, ಕೊಡಿ ದುಡ್ಡು ನಾ ಮಾಡ್ತೀನಿ, ಅವ್ನಿಗೆ ಏನೋ ಅನಿಸ್ತಾ ಇರುತ್ತೆ, ಮಾಡ್ತಾ ಇರ್ತಾನೆ. ಬಟ್ ಓಕೆ, ಅದು ಕೆಲವು ಸತಿ ತಪ್ಪು ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ ಅಫ್ಕೋರ್ಸ್ ಎಲ್ಲರೂ ಇಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಬಂದಿರೋದು, ಇಟ್ಸ್ ಅ ಶೋ ಬಿಸ್, ಯಾರು ಚಾರಿಟಿ ಮಾಡೋಕ್ಕೆ ಬಂದಿಲ್ಲ. ಆಮೇಲೆ ನಾವು ಸಿನಿಮಾ ಮಾಡಿದ ತಕ್ಷಣ ಏನೋ ಮದುವೆ ಕ್ಯಾಸೆಟ್ ಹಾಕೊಂಡು ಮನೇಲಿ ಕುತ್ಕೊಂಡು ನೋಡೋಕ್ಕಲ್ಲ ಮಾಡೋದು, 4 ಜನ ನೋಡಬೇಕು, ಅದರಿಂದ ಸಂಪಾದನೆ ಮಾಡಬೇಕು ಅಂದರೆ ಪ್ರೊಡ್ಯೂಸರ್ ಬರೋದು. ಹೌದು, ಒಂದು ಕ್ಲಾರಿಟಿ ಇರಬೇಕು, ನಾನು 30 ದಿವಸದಲ್ಲಿ ಒಂದು ಸಿನಿಮಾ ಮುಗಿಸ್ತೀನಿ, 30 ದಿವಸದಲ್ಲಿ ಸಿನಿಮಾ ಮುಗಿಸ್ಬೇಕು, 35 ದಿವಸ ತೊಗೊಳ್ಳಿ ತೊಂದರೆ ಇಲ್ಲ, ಇದಕ್ಕೊಂದು 100 ರೂಪಾಯಿ ಖರ್ಚಾಗುತ್ತೆ ಅಂದರೆ 105 ಆಗಲಿ, ಬಟ್ ಖರ್ಚು ಅಂತ ಹೇಳಬೇಕು. ಈ ಥರದ್ದು ಕಂಪ್ಲೇಂಟ್ಸ್ ಅವನ ಬಗ್ಗೆ ಇದೆ ನನಗೆ, ಅಂದರೆ ಇಷ್ಟು ಮುಗಿಸ್ಬೇಕು ಅಂದ್ರೆ ಮುಗಿಸ್ಬೇಕು, ಹೌದು, ಹುಕ್ಕಾರ್ಕೊಂಡು ಮುಗಿಸ್ಬೇಕು, ಇಲ್ಲಿದ್ರೆ ಇಟ್ಸ್ ವೆರಿ ಅನ್ಪ್ರೊಫೆಷನಲ್. ಅಂದರೆ ಹಂಗೆ ಯಾರು ಇನ್ಯಾರ್ದು ದುಡ್ಡಲ್ಲಿ ನಾನು ಆಟ ಆಡೋಕ್ಕಾಗಲ್ಲ, ನನ್ನ ದುಡ್ಡಲ್ಲಿ ನಾನು ಏನು ಬೇಕಾದ್ರೂ ಮಾಡ್ಕೊಬೋದು ಅಲ್ವಾ. ಇನ್ಯಾರೋ ನನ್ನ ನಂಬ ಹಾಕಿದ್ದಾನೆ ಅಂದರೆ ನಾವು ಒಂದು ಜವಾಬ್ದಾರಿ ಇರುತ್ತೆ ನನಗೆ, ಸೊ ಆ ಜವಾಬ್ದಾರಿನ ಪೂರೈಸಬೇಕು ಅನ್ನೋದೊಂದು ಕಂಪ್ಲೇಂಟ್ ಇರುತ್ತೆ ಯಾವಾಗಲೂ. ಅದರ್ವೈಸ್ ಬೇರೆ ಅವನಿಗೆ ಆ ಕೆಲಸದ ಕ್ರಾಫ್ಟ್ ಮೇಲೆ ಒಂದು ಶಿಸ್ತು, ಅಥವಾ ಅವನದೇ ಆದ ಒಂದು, ನಾನು ತಿಕ್ಕಲ್ತನ ಅಂತೀನಿ ಅದನ್ನು, ಕೆಟ್ಟ ಪ್ಯಾಷನ್ ಇದೆ, ಅದು ತುಂಬ ಕಷ್ಟ, ಎಲ್ಲರಿಗೂ ಬರೋದು ತುಂಬ ಕಷ್ಟ, ಅಪ್ರಿಷಿಯೇಟ್ ಮಾಡ್ತೀನಿ. ಆ್ಯಂಡ್ ಈವನ್ ಸುದೀಪ್ ಅವ್ರ ಜೊತೆನೂ ಆ್ಯಕ್ಟ್ ಮಾಡಿದ್ದೀರಾ, ಹಾಗೆ ಅಪ್ಪು ಸರ್ ಜೊತೆನೂ ಆ್ಯಕ್ಟ್ ಮಾಡಿದ್ದೀರಾ, ದರ್ಶನ್ ಸರ್ ಜೊತೆನೂ ಆ್ಯಕ್ಟ್ ಮಾಡಿದ್ದೀರಾ ನೀವು. ಗೊತ್ತಿಲ್ಲ, ಸದ್ಯದ ಈ ಪರಿಸ್ಥಿತಿ ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡೋಕ್ಕೆ ಹೊಡೆಯುತ್ತೆ? ಇಲ್ಲಪ್ಪ, ಏನು ರಿಯಾಕ್ಟ್ ಮಾಡಲ್ಲ, ಏನೋ ಆಗಿದೆ, ಯಾರೋ ನೋಡ್ತಾ ಇದ್ದಾರೆ ದೊಡ್ಡವರು, ಏನಾಗುತ್ತೆ ಆಗಲಿ ಅಷ್ಟೇ. ಹೌ ವಾಸ್ ಯುವರ್ ಒಡನಾಟ ಸರ್ ಅವ್ರ ಜೊತೆ ಸಿನಿಮಾ? ಅದರ್ವೈಸ್ ನಾವು CCL ಅಲ್ಲೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ವಿ, ಮೀಟ್ ಮಾಡ್ತಾ ಇದ್ವಿ, ಐ ಮೀನ್ ಕ್ರಿಕೆಟ್ ಆಡುವಾಗ. ಹಾಂ, ಸೊ ಅದರ್ವೈಸ್ ಆಲ್ಸೋ ಮೆಟ್ ಹಿಮ್, ಈಸ್ ಎ ವೆರಿ ಸ್ವೀಟ್ ಫೆಲೋ. ಅದರ್ವೈಸ್ ನನ್ನ ಹತ್ರ ಆ ಥರದ್ದೆಲ್ಲ, ನನ್ನ ಜೊತೆಗೆ ಆ ಥರದ್ದೆಲ್ಲ ಯಾವುದೇ ಬಿಹೇವಿಯರ್ ಆಗಲಿ, ನಾನು ಆ ಥರದ್ದೇನಿಲ್ಲ. ಬಟ್ ನಾನು ಯಾವತ್ತು ತುಂಬ ಕ್ಲೋಸ್ ಆಗಿ ಯಾವತ್ತು ಮೂವ್ ಮಾಡಿದವನಲ್ಲ, ಆ ಥರದ್ದೆಲ್ಲ ಏನೂ ಅಲ್ಲ. ಏನೋ ಒಂದು ಅನ್ಫಾರ್ಚುನೇಟ್ ಏನೋ ಆಗಿದೆ, ಗೊತ್ತಿಲ್ಲ ಅದು ಆಗಿದೆಯಾ, ಮಾಡಿದಾರಾ, ಮಾಡಿಲ್ವಾ, ಏನು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಮಾತಾಡ್ದಿರೋದು ಒಳ್ಳೆ. ಇನ್ನು ತನಿಖೆ ನಡೀತಿರೋದ್ರಿಂದ ಏನು ಹೇಳಿ, ನಮ್ಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಮಾತಾಡಬಾರ್ದು ಅಷ್ಟೇ. ಬಟ್ ಎಲ್ಲ ಒಂದು ಆಗಬಾರ್ದಿತ್ತು ಅನ್ಸುತ್ತೆ ನೋಡೋದು. ಅಫ್ಕೋರ್ಸ್ ಯಾವುದೇ ಕೆಟ್ಟದಾದ್ರೂ ಆಗಬಾರ್ದಿತ್ತು, ಯಾವುದೇ ಕೆಟ್ಟದಾದ್ರೂ ಆಗಬಾರ್ದು. ಆ್ಯಂಡ್ ಫ್ರೀ ಟೈಮಲ್ಲಿ ಏನು ಸರ್ ಮಾಡ್ತೀರಾ ನೀವು? ಎಕ್ಸಾಂಪಲ್, ತುಂಬ ಫ್ರೀ ಆಗಿರ್ತೀನಿ ಸರ್, ಅಂದರೆ ಒಂದು ಸ್ವಲ್ಪ ಇತ್ತೀಚೆಗೆ ಏನೋ
ಪುಸ್ತಕಗಳನ್ನ ಓದೋದು ಬಿಟ್ಟಿದ್ದೀನಿ. ಕಡೆ ಸತಿ ಯಾರೋ ಕೇಳಿದಾಗಲೂ ಇದೇ ಹೇಳಿದೆ, ಇನ್ನೂ ಓದೋಕ್ಕೆ ಶುರು ಮಾಡಿಲ್ಲ. ತುಂಬ ಓದ್ತಿದ್ದೆ. ಬಿಕಾಸ್ ಅದೊಂದು ಐ ಆಫ್ ಮಿಸ್ ಇಟ್. ಸೀರಿಯಲ್ಲು ಅದೊಂದು ಮಿಸ್ ಇಟ್. ಬಟ್ ತುಂಬ ಇದು ನೋಡ್ತೀನಿ ನಾನು, ಏನೋ ಸಿನಿಮಾಗಳು ನೋಡ್ತೀರಾ ಬೇರೆ ಲ್ಯಾಂಗ್ವೇಜಸ್ ಅದು ಇದೆಲ್ಲ? ಅದು ಕಡಿಮೆ. ಓಕೆ. ತುಂಬ ಯಾರೋ ಹೇಳಿದ್ರೆ ಈ ಸೀರೀಸ್ ಚೆನ್ನಾಗಿದೆ, ಹ್ಮ್. ಏನೋ ಹೇಳಿದೆ ನೋಡ್ತೀನಿ. ಇಂಟರ್ವ್ಯೂಸ್ ನೋಡ್ತೀನಿ, ಓಕೆ. ಪಾಡ್ಕಾಸ್ಟ್ಗಳು ನೋಡ್ತೀನಿ, ಆಮೇಲೆ ಪೊಲಿಟಿಕಲ್ ಡಿಬೇಟ್ಸ್ ನೋಡ್ತೀನಿ, ಹ್ಮ್ 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 ಆಮ್, ಆಮೇಲೆ ಈ ಏನೋ ಆಧ್ಯಾತ್ಮ ಅಥವಾ ರಾಮಾಯಣ ಮಹಾಭಾರತ ಅಥವಾ ನಮ್ಮ ಕಲ್ಚರು, ಆರ್ಕಿಯಾಲಜಿ, ಈ ಥರದ್ದು ಏನಾದರೂ ಒಂದಷ್ಟು ವಿಷಯಗಳಿದ್ರೆ ನಂಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಸೊ ನಾನು ಅದನ್ನು ಹುಡ್ಕೊಂಡು ಏನು ಅದ್ರ ಬಗ್ಗೆ ಕೇಳಿಸ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತೀನಿ. ಸ್ಟಿಲ್ ಆಕ್ಟರ್ ಆಗಿ ಯಾವುದೋ ಒಂದು ಪಾತ್ರ ನನಗೆ ಇನ್ನೂ ಇದು ಮಾಡಕ್ ಸಿಗ್ಲಿಲ್ಲ ಅನ್ನೋದೇನಾದ್ರು ಒಂದು ಇದೆಯಾ ಕೊರಗು? ಇಂಥದ್ದೊಂದು ನಾನು ಮಾಡಬೇಕು, ಯಾವುದೋ ಒಂದು ಸಿನಿಮಾ ನೋಡಿ ನಾವು ಚಿಕ್ಕ ವಯಸ್ಸಿಂದನೋ ಬಂದಿರೋ ಪ್ರಾಯಶಃ ಅದು ಸಿಕ್ತಾಗಲೇ ಅನ್ಸೋದು ಅನ್ಸುತ್ತೆ, ಇದು ಮಾಡಬೇಕಾಗಿದ್ದು ನಾನು ಮಾಡಿರಲಿಲ್ಲ ಅಂತ. ಅಂದರೆ ಈಗೇನು ನಾನು ಸೀರಿಯಲಲ್ಲಿ ಏನು ಮಾಡ್ತಾ ಇದ್ದೀನಿ, ಪ್ರಾಯಶಃ ಒಪ್ಕೊಳ್ಳೋಕ್ಕೂ ಅದೇ ಕಾರಣ ಇರ್ಬೋದು. ಅಂದರೆ ಮೋಸ್ಟ್ಲಿ ನನಗೆ ಸಿನಿಮಾದಲ್ಲಿ ಈ ಥರದ್ದು ಯಾವುದೋ ಪಾತ್ರ ಕೊಡದೇ ಇರ್ಬೋದು, ಯಾರೂ ನಾನು ಮಾಡಿಲ್ಲ. ಅಂದರೆ ಮಾಡಿರೋದು ಜಾಸ್ತಿ ಜನ ಇಷ್ಟಪಟ್ಟಿರೋದು ಅಥವಾ ಜಾಸ್ತಿ ಜನ ಡೈರೆಕ್ಟರ್ಗಳಂಗೆ ಆ ಥರದ ಪಾತ್ರ ಕೊಟ್ಟಿರೋದು ಪೊಲೀಸೇ ಇರ್ಬೋದು. ಯಾವಾಗಲೂ ಇನ್ವೆಸ್ಟಿಗೇಟ್ ಮಾಡ್ಕೊಂಡಿರ್ತಾನೆ, ಈ ಥರದ್ದೆಲ್ಲ ಕೆಂಡ ಸಂಪಿಗೆ ಇದು. ಸೊ ಈ ಥರದೊಂದು ಪಾತ್ರ ಸಿಕ್ಕಿಲ್ಲ ಅಂತ ಈ ಪಾತ್ರ ಮಾಡಿದ್ಮೇಲೆ ಅನ್ಸಿದ್ದು. Okay. ಅದನ್ನ ಜನ ಇಷ್ಟ ಪಟ್ಟಿದ್ದಾರೆ, ಸೊ ಅದ್ರ ಬಗ್ಗೆ ಮಾತಾಡ್ತಾರೆ. ಲುಕ್ ಲೈಕ್ ರಿಯಲ್ ಕಾಪ್ ಸರ್ ಆನ್ ಸ್ಕ್ರೀನ್ ಅಲ್ಲಿ. ಆ ಡ್ರೆಸ್ ಹಾಕೊಂಡಾಗ ಬಾಡಿ ಲ್ಯಾಂಗ್ವೇಜ್ಗೆ ಯಾರೊಬ್ರು ACP DCPಗಳು ಇರ್ತಾರಲ್ಲ ಆ ರೀತಿ ಕಾಣಿಸುತ್ತೆ. ನಾವು ಕೆಂಟ ಸಂಪಿಗೆ ಪ್ರೀಮಿಯರ್ ಶೋ ಮಾಡಿ ಒಂದು ಶೋ ಬರೀ ಪೊಲೀಸ್ನವ್ರಿಗೆ ಇಟ್ಟಿದ್ವಿ. ಹಾ. ಅಂದರೆ SK ಉಮೇಶ್ ಅವ್ರೆಲ್ಲ ಪರ್ಸ್ನಲಿ ಪರಿಚಯ. ಅಂದರೆ ಏನಾದರೂ ಈ ಥರದೊಂದು ಕ್ರೈಮ್ ಸ್ಟೋರಿನೋ ಅಥವಾ ಪೊಲೀಸಿಗೆ ಸಂಬಂಧಪಟ್ಟಿದ್ದ ಕತೆ ಮಾಡುವಾಗ ಅವ್ರ ಹತ್ರ ಹೋಗ್ತೀವಿ ನಾವು, ಹೆಂಗೆ ವರ್ಕ್ ಆಗುತ್ತೆ ಡಿಪಾರ್ಟ್ಮೆಂಟಲ್ಲಿ. ಬಿಕಾಸ್ ಅವ್ರು ಯಾರೋ ಪಾಪ ಹೇಳ್ತಾ ಇರ್ತಾರೆ, ಸರ್ ನೀವು ಏನಾರು ತೋರಿಸಿ ಕಳ್ಳನ ಹುಡುಕ್ತೀವಿ ಅಂತ ಪಿಲ್ಲು ತೆಗೆದು ನೋಡೋದು, ಈ ಥರದ್ದೆಲ್ಲ ತೋರಿಸ್ಬೇಡಿ ಸರ್, ಪೊಲೀಸ್ನವ್ರು ಅಷ್ಟೊಂದು ಸ್ಟುಪಿಡ್ ಇಲ್ಲ, ನಾವು ನೀಟಾಗಿ ಬಟ್ಟೆ ಹಾಕೊಳಕ್ ಹೇಳಿ, ನಿಜವಾಗ್ಲೂ ಪೊಲೀಸ್ ಅಂದ್ರೆ ಪೊಲೀಸ್ ಸಿನಿಮಾದಲ್ಲಿ ಕಾಮಿಡಿ ಮಾಡಬೇಕು ಅಂತ ಏನೇನೋ ಕೆಟ್ಟದಾಗ ತೋರಿಸ್ತಾರೆ, ಹಂಗೆಲ್ಲ ತೋರಿಸ್ಬೇಡಿ ಅಂತ ಅವ್ರದ್ದೊಂದು ಕಾಳಜಿ ಯಾವಾಗಲೂ ಪಾಪ. ಸೊ ಅದರ್ವೈಸ್ ಆಸ್ ಎ ವೆರಿ ಗುಡ್ ಫ್ರೆಂಡ್. ಸೊ ಅಂದರೆ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ ನಾವು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆದು ಸಿನಿಮಾ ಹಾಕಿದ್ವಿ, ನೋಡಿ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದ ಸಿನಿಮಾ ಅಂತ. ಸೊ ಅದಾದ್ಮೇಲೆ ನೋಡಿ ಸುಮಾರು ಜನ ಪೊಲೀಸ್ನವ್ರು ರೇಗಿಸ್ತಾ ಇದ್ರು, ಸರ್ ಬಂದ್ಬಿಡಿ ನಮ್ಮ ಡಿಪಾರ್ಟ್ಮೆಂಟಿಗೆ, ಹಂಗೆ ಕಾಣಿಸ್ತೆ ಪಕ್ಕ ಹಂಗೆ ಇದ್ದೀರಾ ಬನ್ನಿ ಅಂತ ಕರೆಯೋರು. ನಾನು ಬೇಡ ಸರ್, ಇಲ್ಲ ಆರಾಮಾಗಿದ್ದೀನಿ ನಾನು. ಬಟ್ ಆ ಪಾತ್ರ ಮಾಡ್ಬೇಕಾದ್ರೆ ನೀವು ಯಾರ ಹತ್ರ ಆದ್ರೂ ಮಾತಾಡಿ ಹೇಗಿರ್ತಾರೆ ಪೊಲೀಸು, ಹೇಗೆ ಮಾಡ್ತಾರೆ ಇನ್ವೆಸ್ಟಿಗೇಷನ್, ಅದೆಲ್ಲ ಏನೋ ಅದೇ ಉಮೇಶ್ ಸರ್ ಹತ್ರ. ಉಮೇಶ್ ಅವ್ರನ್ನ ಎದುರುಗಡೆ ಕೂತ್ಕೊಂಡು ಅವ್ರ ಹತ್ರನೇ ಮಾತಾಡಿ, ಹ್ಮ್ ಹ್ಮ್ ಹ್ಮ್. ಇವನ್ ವಿ ಟುಕ್ ಒರಿಜಿನಲ್ ಬುಲೆಟ್ಸ್ ಫ್ರಮ್ ಹಿಮ್, ಸೋ ಸ್ವೀಟ್. ಓಕೆ. ಫಾರ್ ದ ಶಾಟ್, ಅದು ಬಿದ್ದಿರುತ್ತಲ್ಲ ತೋರಿಸ್ಬೇಕು, ನಮ್ಗೆ ಬೇರೆ ಎಲ್ಲೂ ಸಿಕ್ಕಲ್ಲ. ಓಕೆ 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 ಓಕೆ. ರಿಯಲಿಸ್ಟಿಕ್ ಆಗಿ ಕಾಣಿಸ್ಬೇಕು. ಸೊ ಆ ಥರ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಎಸ್ ಸರ್, ನೆಕ್ಸ್ಟ್ ಫ್ಯೂಚರ್ ಮೂವೀಸ್ಗಳ ಬಗ್ಗೆ ಮಾತಾಡೋದಾದ್ರೆ ನೆಕ್ಸ್ಟ್ ಯಾವ್ದಾದ್ರು ಈಗ ಒಂದು ಕಾಲಾಪತ್ತರ್ ಅಂತ ಒಂದು ಸಿನಿಮಾ ರೆಡಿ ಇದೆ, ನಮ್ಮ ಇದೇ ಈಗ ನಿಮ್ಮ ಕೆಂಡ ಸಂಪಿಗೆ ಹೀರೋ ಬಹಳ ಒಳ್ಳೆ ಡೈರೆಕ್ಟರ್. ಅವ್ನು ಬಂದಿದೆ ಡೈರೆಕ್ಟರ್ ಆಗಬೇಕು ಅಂತ, ಚೆನ್ನಾಗಿ ಹೀರೋ ಅದ, ಫೈನ್, ಎರಡೂ ನಿಭಾಯಿಸಿದಾನೆ. ಈ ಕಾಲಾಪತ್ತರ್ನಲ್ಲಿ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾನೆ. ಅದೊಂದು ರಿಲೀಸ್ ರೆಡಿ ಇದೆ. ಓಕೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಒಂದು ಸ್ವಲ್ಪ ಆಗ್ತಿದೆ. ಅದಾದ್ಮೇಲೆ ಈಗ ಇನ್ನೊಂದು ಹೆಸರಿಟ್ಟಿಲ್ಲ, ನಮ್ಮ ಇವನು ದಿಯಾ ಹೀರೋ ಪೃಥ್ವಿ ಎಂಬರ್ದು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ರಂಗಸ್ಥಳಂ ಅಂತ ಒಂದು ಸಿನಿಮಾ ನಡೀತಾ ಇದೆ. ಇನ್ನೊಂದು ರವಿ ಸರ್ ಮತ್ತು ನಾವೆಲ್ಲ ಸೇರಿ ಇನ್ನೊಂದು ಸಿನಿಮಾ ಮಾಡ್ತಾ ಇದೀವಿ. ಇನ್ನೊಂದು ದಿವಸ ಶೂಟಿಂಗ್ ಬಾಕಿ ಇದೆ. ಈ ಥರ ಒಂದು 3-4 ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಯೋಗರಾಜ್ ಭಟ್ರದೊಂದು ಶುರು ಆಗಬೇಕು ಅಂತ ಕೇಳಿದ್ದಾರೆ, ಇನ್ನು ಫೈನಲೈಸ್ ಆಗಿಲ್ಲ. ಹೀಗೆ ಇದ್ರ ಮಧ್ಯೆ ಒಂದು ಸೀರಿಯಲ್ ನಡೀತಾ ಇದೆ. ಇದೆಲ್ಲರ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮತ್ತು ಸೂರಿ ಸರ್ ಕಾಂಬಿನೇಷನ್ದು ಒಂದು ಬರುತ್ತೆ ಅನ್ನೋ ಒಂದು ವಿಷಯ ಆದಷ್ಟು ಬೇಗ ಬರಲಿ ಸರ್. ಫಸ್ಟು ಸೇರ್ಬೇಕು ನಾವಿಬ್ರು ಇಬ್ರದ್ದು. ಅಂದರೆ ಫೋನಲ್ಲಿ ಮಾತಾಡ್ತೀವಿ ಈ ಥರ, ಅಂದರೆ ಮುಖತಃ ಸಿಕ್ಕಿ ಕೂತು ಮಾತಾಡಿ ಒಂದು ಕತೆ ಮಾಡೋ ಲೆವೆಲ್ಗೆ ಇನ್ನೂ ಫ್ರೀ ಆಗಿಲ್ಲ ಇಬ್ರು. ಖಂಡಿತ ಆಗಬೇಕು. ನನಗೂ ಭಾಳ ಆಸೆ ಇದೆ, ಅವನಿಗೂ ಭಾಳ ಆಸೆ ಇದೆ, ಮಾಡಬೇಕು. ಯಾಕಂದ್ರೆ ಸೂರಿ ಸರ್ ಯಾವತ್ತು ಯಾವುದೇ ಒಂದು ಸಿನಿಮಾ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ರೆ ಅಲ್ಲೊಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್, ಕರೆಕ್ಟ್, ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್. ಆ ಪೋಸ್ಟ್ರು, ಆ ಟೈಟಲ್ಲು, ಕರೆಕ್ಟ್, ಏನೋ ಒಂದು ಹೇಳಕ್ಕೆ ಹೊರಟಿದಾರಲ್ಲ ಅನ್ಸುತ್ತೆ. ಹೌದು. ಸೊ ಆ ನಿಮ್ಮ ಕಾಂಬಿನೇಷನ್ ಮತ್ತೆ ಆದಷ್ಟು ಬೇಗ ಬರಲಿ. ಥ್ಯಾಂಕ್ ಯು. ಆ್ಯಂಡ್ ಇಫ್ ಪಾಸಿಬಲ್ ನೀವು ಹೇಳಿರೋ ಅಂಬ್ರಲದ ಕಥೆಗಳನ್ನ ಸಾಧ್ಯವಾದರೆ ಪ್ರೇಕ್ಷಕರಿಗೆ ಇಲ್ಲ ಮಾಡಬೇಕದು. ಇದು ಆ ಥರದೊಂದು ಎಕ್ಸ್ಪೆರಿಮೆಂಟ್ ಆಗಿಲ್ಲ ಇಲ್ಲಿ ನಮ್ಮಲ್ಲಿ. ಹೌದು, ನಮ್ಮಲ್ಲಿ ಆಗಿಲ್ಲ ಆ್ಯಕ್ಚುಲಿ. ಅದು ಆದರೆ ಚೆನ್ನಾಗಿರುತ್ತೆ. ಸರ್, and all the best for your future career sir. Thank you. And thanks for your wonderful time. Thank Hopefully you so much. enjoy the interview ಅನ್ಕೊಂತೀನಿ. ಅಫ್ ಕೋರ್ಸ್ ಭಾಳ ಬೇರೆ ಥರ ಇತ್ತು, ಚೆನ್ನಾಗಿತ್ತು. ಅದೇ ಹೇಳ್ತಾ ಇದ್ದೆ, ರೆಗ್ಯುಲರ್ ಆಗಿ ಎಲ್ಲಿ ಹುಟ್ಟಿದ್ರಿ, ಏನು ಮಾಡಿದ್ರಿ, ಈ ಥರದಕ್ಕಿಂತ ಸ್ವಲ್ಪ ಬೇರೆ ಥರ ಏನಾದರೂ ಇದ್ರಿ ಚೆನ್ನಾಗಿರುತ್ತೆ ಅಂತ ರಿಯಲಿ ಎಂಜಾಯ್. ಥ್ಯಾಂಕ್ ಯು ಸೊ ಮಚ್. Thank you so much. Thank you. Thank you.
ಎಸ್ ವೀಕ್ಷಕರೇ, ಇದಾಗಿತ್ತು ರಾಜೇಶ್ ನಟರಂಗ ಅವರ ಮಾತು. ನಿಮ್ಗೆಲ್ಲರಿಗೂ ಇಂಟರ್ವ್ಯೂ ಮತ್ತು ಸಂದರ್ಶನ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.